ಫುಡ್ ಡೆಲಿವರಿ ಬಾಯ್ ಮೇಲೆ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಕಿರಿಕ್ ಮಾಡಿದ್ದಾರೆ. ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ನಿಂದಲೇ ಬೈಕನ್ನು ಅಡ್ಡಗಟ್ಟಿ ದಾಂಧಲೆ ಮಾಡಿರೋದು. ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಬಳಿ ನಿನ್ನೆ ಈ ಘಟನೆ ನಡೆದಿರೋದು. ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಹೊರಟಿತ್ತು ಇದು ಕೆಎಸ್ಆರ್ಟಿಸಿ ಬಸ್. ಈ ವೇಳೆ ಹಿಂದೆ ಬರ್ತಾ ಇದ್ದಂಥ ವಾಹನಗಳಿಗೆ ತೊಂದರೆ ಕೊಟ್ಟಂತಹ ಸಾರಿಗೆ ಚಾಲಕ ಈ ರೀತಿ 2.5 ನಿಮಿಷ ಡೆಲಿವರಿ ಬಾಯ್ ಜೊತೆ ಚಾಲಕ ಕಿರಿಕ್ ಮಾಡಿರೋದು. ಬಸ್ಸಲ್ಲೇ ಆ ಬೈಕ್ನ ಅಡ್ಡಗಟ್ಟಿ ಅದಾದ್ಮೇಲೆ ರಸ್ತೆಯಲ್ಲಿ ಇಳಿದು ಕಿರಿಕ್ ಮಾಡಿರೋ ದೃಶ್ಯ ಇದು. ಮತ್ತೊಂದು ವಾಹನದ ಡ್ಯಾಶ್ ಕ್ಯಾಮಲ್ಲಿ ಸೆರೆಯಾಗಿದೆ. ಬಟ್ ಏನು ಕಾರಣ, ಯಾವ ಉದ್ದೇಶಕ್ಕೆ ಈ ರೀತಿ ಆಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ನೋಡಿ, ಈ ವಿಡಿಯೋದಲ್ಲಿ ಗಮನಿಸಬಹುದು, ಆ ರಸ್ತೆ ಬದಿಯಲ್ಲಿ ಡಿವೈಡರ್ ಪಕ್ಕ ಬೈಕ್ ಮೇಲೆ ಸ್ವಿಗ್ಗಿ ಡೆಲಿವರಿ ಬಾಯ್ ಇರೋದು, ಪಕ್ಕದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಂತಿರುತ್ತೆ. ಅವರಿಬ್ಬರ ಮಧ್ಯೆ ಏನೋ ಅಲ್ಲಿ ಮಾತುಕತೆ ನಡೆಯುತ್ತೆ. ಕೆಲವು ಕಾಲ ಕಿರಿಕ್ ಆಗಿದೆ. ಬಸ್ ಒಂದನ್ನು ಹಿಂಗೆ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡ್ಬಿಟ್ರೆ ಮೊದಲೇ ಬೆಂಗಳೂರು ಟ್ರಾಫಿಕ್ಕಲ್ಲಿ ಎಲ್ಲ ವೆಹಿಕಲ್ಗಳು ಪಾಸ್ ಆಗ್ತಿದ್ರೆ ಸಿಗ್ನಲ್ ಪಾಸ್ ಆಗೋದು ಕಷ್ಟ. ಅಂಥದ್ರಲ್ಲಿ ಒಂದು ಕೆಎಸ್ಆರ್ಟಿಸಿ ಬಸ್ಸು 2.5 ನಿಮಿಷ ಹೀಗೆ ನಿಲ್ಲಿಸ್ಕೊಂಡು ಚಾಲಕ ಇನ್ನೊಬ್ಬನ ಜೊತೆ ಕಿರಿಕ್ ಮಾಡ್ತಾ ಇದ್ರೆ ಹಿಂದೆ ಬಂದಂಥ ವಾಹನ ಸವಾರರಿಗೆಲ್ಲ ಬಹಳ ತೊಂದರೆ ಆಗಿದೆ. ಯಾವ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡ್ರು ಅಂತ ಗೊತ್ತಿಲ್ಲ. ಅಥವಾ ಕೆಎಸ್ಆರ್ಟಿಸಿ ಬಸ್ನ ಈತ ಬಲಭಾಗದಿಂದ ಹೋಗಿ ಏನು ಓವರ್ಟೇಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ನೋ, ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಏನಾದರೂ ವಾದ ವಿವಾದ ಆಯ್ತಾ ಗೊತ್ತಿಲ್ಲ. ಬಟ್ ಹಿಂದೆ ಇದ್ದಂಥ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ವಿಡಿಯೋ ಸದ್ಯ ನೀವು ಗಮನಿಸ್ತಾ ಇರೋದು. ಆತ ನಿಂತಲ್ಲೇ ನಿಂತಿದ್ದಾನೆ, ಬಸ್ ಡ್ರೈವರು ಅವನ ಸೀಟಲ್ಲೇ ಕೂತಿದ್ದಾನೆ. ಅಲ್ಲೇ ಇಬ್ಬರು ಜಗಳ ಕಂಡುಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೆದಿದೆ. ಒಂದು 2.5 ನಿಮಿಷ ಅಷ್ಟೊತ್ತಿಗೆ ಹಿಂದೆಯಿಂದೆಲ್ಲ ಆರ್ನ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಅಷ್ಟೊತ್ತಿಗಾಗಲೇ. ಅದಾದ್ಮೇಲೆ ಅಲ್ಲಿಂದ ಹೊರಟಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.